ನಮಸ್ತೆ. ಇವತ್ತು ನಾನು ಮಂಡಿ ನೋವಿಗೆ ಕೆಲವು ಎಕ್ಸಸೈಸ್ಗಳನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಈ ಎಕ್ಸಸೈಸ್ಗಳನ್ನ ನಾವು ಹಾಸಿಗೆ ಮೇಲೆ ಕೂತ್ಕೊಂಡು ಮಾಡ್ಬೋದು, ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ಬೆಳಿಗ್ಗೆ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆನೂ ಸಹ ಮಾಡಬಹುದು. ಮಂಡಿ ನೋವು ಎಲ್ಲ ಏಜ್ವರೆಗೂ ಸಾಮಾನ್ಯವಾಗಿ ಇದ್ದೇ ಇದೆ. ಈ ನಡುವೆ ಏನಕ್ಕಪ್ಪ ಅಂದರೆ ನಮ್ಮ ಆಹಾರದಲ್ಲಿ ಅಷ್ಟೊಂದು ರಾಸಾಯನಿಕ ವಸ್ತುಗಳು ಸೇರಿಕೊಂಡು ನಮಗೆ ಕೆಲವು ಸ್ಟ್ರೆಂತನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದೆ. ಅದರಲ್ಲಿ ನಮಗೆ ಮಂಡಿನೂ ಸಹ ವೀಕ್ ಆಗ್ತಾ ಇರೋದು ಒಂದು ವಿಷಯ ಅಂತ ಹೇಳ್ಬೋದು. ಇದನ್ನು ನಾವು ಹೋಗ್ಲಾಡಿಸ್ಕೋಬೇಕು ಅಂದರೆ ಮಾತ್ರೆ ತಗೊಳ್ತೀವಿ, ಹೋಗ್ಬಿಡುತ್ತೆ ಅಂತ ಅಂತೀವಿ ಅಲ್ವಾ? ಬೇಡ, ಮಾತ್ರೆನ ಅಷ್ಟು ತಗೊಳ್ಳೋದು ಒಳ್ಳೆಯದಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ. ಅದಕ್ಕೆ ಕೆಲವು ಸಿಂಪಲ್ ಆಗಿ ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ನೋವು ಹೋಗೋ ಥರ ಮಾಡ್ಕೋಬಹುದು. ಅದು ಯಾವುದು? ಇದನ್ನು ದಿನಕ್ಕೆ 5 ನಿಮಿಷ ಮಾಡಿದ್ರೆ ಸಾಕು. ಇದು ಟೋಟಲ್ 10 ಎಕ್ಸಸೈಸ್ ಇದೆ. ನಾನಿವತ್ತು ಕೇವಲ 5 ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದನ್ನು ಒಂದೊಂದು ಎಕ್ಸಸೈಸು 10 ಸಲ ಮಾಡಿದ್ರೆ ಸಾಕು. ನೋಡಿ, ಈಗ ಮೊದಲನೇ ಎಕ್ಸಸೈಸು ಈ ರೀತಿ ಬೆಡ್ ಮೇಲೆ ಕೂತ್ಕೊಳ್ಳೋದು, ಇಲ್ಲ ಚೇರ್ ಮೇಲೆ ಕೂತ್ಕೊಳ್ಳೋದು. ನಮ್ಮ ಕಾಲನ್ನು ಮೇಲೆ ಎತ್ತೋದು, ನಮ್ಮ ಬೆರಳುಗಳು ನಮ್ಮ ಕಡೆ ಚಾಚಿರಬೇಕು. ನೋಡಿ, ಈ ಥರ 1 2 3 4 5 6 7 8 9 10. ಒಂದು ಕಾಲು 10 ಸಲ ಮಾಡಿದ್ವಿ, ಮತ್ತೊಂದು ಕಾಲನ್ನು 10 ಸಲ ಮಾಡೋಣ. ನೋಡಿ, ಬೆರಳು ನಮ್ಮ ಕಡೆ ಚಾಚಿರಲಿ. 1 2 3 4 5 6 7 8 9 10. ಈ ಥರ ನಾವು ಬೆರಳನ್ನು ನಮ್ಮ ಕಡೆ ಚಾಚಿದಾಗ ಇಲ್ಲಿ ಸ್ಟ್ರೆಚ್ ಥರ ಆಗುತ್ತೆ. ಆಗ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಇದು ಮೊದಲನೇ ಎಕ್ಸಸೈಸು. ತುಂಬ ಈಸಿಯಾಗಿ ಮನೆಯಲ್ಲೇ 5 ನಿಮಿಷ ಟೈಮ್ ಕೊಡಬೇಕು. ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಯಾಕಂದರೆ ಮಾತ್ರೆ ಬೇಡ ಅಂದರೆ ನಮಗೆ ಎಕ್ಸಸೈಸು ಬೇಕೇ ಬೇಕು. ಈಸಿಯಾಗಿ ಫ್ರೀಯಾಗಿ ಸಿಗುವಂತಹ ಮಾತ್ರೆ ಇದು, ಔಷಧಿ ಇದು ಅಲ್ವಾ? ಫಸ್ಟ್ ಎಕ್ಸಸೈಸ್ ಆಯಿತು. ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೂ ಒಂದು ಎಕ್ಸಸೈಸನ್ನು ಮಾಡ್ಕೋಬಹುದು ಕಾಲಿಗೆ. ಯಾವ ಥರ ಅದು ನೋಡಿ, ಒಂದೊಂದು ಕಾಲು ಮಾಡೋದ್ವಲ್ವಾ? ಈಗ ನಾವು ಎರಡೆರಡು ಕಾಲನ್ನು ಎತ್ತಿ ನಮ್ಮ ಬೆರಳುಗಳನ್ನು ನಮ್ಮ ಕಡೆ ಚಾಚಿಕೊಂಡು ಎಕ್ಸಸೈಸನ್ನು ಮಾಡೋಣ. ನೋಡಿ, 1 2 3 4 5 6 7 8 9 10. ಈ ರೀತಿ ಎರಡು ಕಾಲನ್ನು ಸಹ ನಾವು ಈ ರೀತಿ ಬೆರಳನ್ನು ನಮ್ಮ ಕಡೆ ಚಾಚಿಕೊಂಡು ಇದನ್ನು ಸಹ ನಾವು ಫಸ್ಟ್ನೇ ಎಕ್ಸಸೈಸ್ ಜೊತೆ ಇದನ್ನು ಸಹ ನಾವು ಮಾಡಬಹುದು. ಈಗ ಎರಡನೇ ಎಕ್ಸಸೈಸ್ಗೆ ಹೋಗೋಣ. ನೋಡಿ, ಈ ರೀತಿ ಬೆಂಡಾಗಿದ್ರೂ ಪರವಾಗಿಲ್ಲ, ಚಾಚಿದ್ರೂ ಪರವಾಗಿಲ್ಲ. ನೋಡಿ, ಈ ರೀತಿ 1 2 3 4 5 6 7 8 9 10. ಅದೇ ಥರ ಈ ಕಾಲನ್ನು ಸಹ ಮಾಡೋಣ. 1 ಬೇಕಾದ್ರೆ ಈ ರೀತಿನೂ ಇಟ್ಕೋಬೋದು. 2 3 4 5 6
7, 8, 9, 10. ಈ ಕಾಲಿಗೆ 10 ಸಲ, ಈ ಕಾಲಿಗೆ 10 ಸಲ. ಸೆಕೆಂಡ್ ಎಕ್ಸಸೈಸ್ ಆಯಿತು. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ಗೆ. ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ನಾವು ಒಂದು ದಿಂಬನ್ನು ತಗೊಳ್ಳೋಣ. ದಿಂಬು ತಗೊಂಡು ನಮ್ಮ ಮಂಡಿ ಕೆಳಗಡೆ ಇಟ್ಕೊಳ್ಳೋಣ. ಈ ಮಂಡಿ ಕೆಳಗಡೆ ಈ ರೀತಿ ಇಟ್ಕೊಳ್ಳೋಣ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಬೆರಳನ್ನು ನಮ್ಮ ಕಡೆ ಚಾಚ್ಕೋಬೇಕು, ಇಮಿಡಿಯನ್ನು ಹಾಸಿಗೆಗೆ ಟಚ್ ಮಾಡಿರಬೇಕು. ಆಮೇಲೆ ನಾವು ನಮ್ಮ ಮಂಡಿ ಇದೆಯಲ್ವಾ ಅದನ್ನು ಈ ರೀತಿ ಕೈಯನ್ನು ಹಿಂದೆ ನಾವು ಸಪೋರ್ಟ್ ತಗೊಂಡು ಈ ರೀತಿ ಮಾಡ್ಬೋದು. 1, 2, 3, 4, 5, 6, 7, 8, 9, 10. ಈ ರೀತಿ ನಾವು 10 ಟೈಮ್ನ 2 ಕಾಲುಗಳಿಗೂ ಮಾಡ್ಕೋಬಹುದು. ಈಗ ಈ ಕಾಲನ್ನು ಮಾಡೋಣ. One, 2, 3, 4, 5, 6, 7, 8, 9, 10. ಈ ರೀತಿ ನಾವು ಒಂದೊಂದು ಕಾಲಿಗೆ ಮಾಡ್ಕೋಬಹುದು. ಮತ್ತು 2 ಕಾಲನ್ನು ಇಟ್ಟು ಅದೇ ಥರ 2 ಕಾಲಿಗೂ ಸಹ ಮಾಡ್ಬೋದು. 1, 2, 3, 4, 5, 6, 7, 8, 9, 10. ಈ ರೀತಿ ನಮ್ಮ ಮಂಡಿಗಳಿಗೆ ನಾವು ಕೆಲಸವನ್ನು ಕೊಡ್ಬೋದು. ಆಗ ರಕ್ತ ಸಂಚಾರ ನಮಗೆ ಚೆನ್ನಾಗಿ ಆಗುತ್ತೆ, ಮೂಳೆಗಳಿಗೂ ನಮಗೆ ಸ್ಟ್ರೆಂತ್ ಬರುತ್ತೆ. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗೋಣ. ಈಗ ಒಂದು ದಿಂಬು ಇಟ್ಟು ಮಾಡಿದ್ವಿ, ಅದ್ರ ಮೇಲೆ ಇನ್ನೊಂದು ದಿಂಬು ಇಟ್ಕೊಳ್ಳೋಣ. ಇನ್ನೊಂದು ದಿಂಬು ಇಟ್ಕೊಂಡು ನಾವು ನಮ್ಮ ಕಾಲನ್ನು ಅದ್ರ ಮೇಲೆ ಚಾಚೋಣ. ಮಂಡಿಗೆ ಕರೆಕ್ಟಾಗಿರಲಿ. ಆಮೇಲೆ ನಾವು ಈ ರೀತಿ ಎಕ್ಸಸೈಸನ್ನು ಮಾಡೋಣ. 1, 2, 3, 4, 5, 6, 7, 8, 9, 10. ಬೆರಳುಗಳು ನಾವು ಈ ರೀತಿ ಚಾಚಿ ಮತ್ತು ಎಳ್ಕೊಳ್ಳೋ ಥರ ಮಾಡಬೇಕು. ಆಗ ನಮ್ಮ ಮೀನ್ಕಂಡಕ್ಕೆ ಮತ್ತು ನಮ್ಮ ಪೃಷ್ಠಭಾಗಕ್ಕೂ ಸಹ ಇದು ಶಕ್ತಿಯನ್ನು ಕೊಡುತ್ತೆ, ನೋವನ್ನು ಹೋಗಲಾಡಿಸುತ್ತೆ. ಇದೇ ಥರ ಈ ಕಾಲನ್ನು ಮಾಡೋಣ. ನಿಮ್ಮ ಕೈಯನ್ನು ಸಪೋರ್ಟ್ ತಗೊಳ್ಳಿ. 1, 2, 3, 4, 5, 6, 7, 8, 9, 10. ಇದೇ ಥರ 2 ದಿಂಬು ಮೇಲೂ ನಮ್ಮ 2 ಮಂಡಿಗಳನ್ನು ಇಟ್ಟು ಇದನ್ನು ಸಹ ನಾವು ಮಾಡಿದ್ರೆ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. 1, 2, 3, 4, 5, 6, 7, 8, 9, 10. ನಾವು ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ಮುಖದಲ್ಲಿ ನಗು ಇರಬೇಕು, ಆಗಲೇ ಅದು ಎಫೆಕ್ಟ್ ಆಗೋದು. ಆಯಿತಾ?
ಚಾಚಿರಲಿ. ಓಕೆನಾ? ನೋಡಿ, 1 2 3 4 5 6 7 8 9 10 10 9 8 7 6 5 4 3 2 1. ಈ ರೀತಿ ನಾವು ಎಕ್ಸಸೈಸನ್ನು ಮಂಡಿಗೆ 5 ಎಕ್ಸಸೈಸನ್ನು ದಿನ 5-5 ನಿಮಿಷ ಮಾಡ್ಕೋಬಹುದು. ಮತ್ತು ನಾವು ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು ಅಂದರೆ ತುಂಬ ಶಕ್ತಿಯನ್ನು ಬಿಟ್ಟು ಮಾಡೋದಲ್ಲ, ಈಸಿಯಾಗಿ ನಗ್ನಗ್ತಾ ಮಾಡೋವಂಥದ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಮಾಡೋವಾಗ. ಆಮೇಲೆ ಬರ್ತಾ ಬರ್ತಾ ಅದು ಪ್ರಾಕ್ಟೀಸ್ ಆಗ್ತಾ ನಮ್ಮ ಮಾಡುವಂತಹ ಕೆಪಾಸಿಟಿನೂ ಸಹ ಇನ್ಕ್ರೀಸ್ ಆಗುತ್ತೆ. ಏನು ಇಷ್ಟು ಸ್ಲೋವಾಗಿ ಮಾಡಬೇಕಾ ಎಕ್ಸಸೈಸು? ಸ್ಲೋವಾಗಿ ಮಾಡಿದ್ರೇ ನಮಗೆ ಜಾಸ್ತಿ ಮಾಡುವಂತೆ ಪ್ರೇರೇಪಣೆ ಸಿಗೋದು, ಮತ್ತು ಬೇಗ ನಮ್ಮ ಮಸಲ್ಗಳೆಲ್ಲ ಸ್ಟ್ರಾಂಗ್ ಆಗೋದು. ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ನೀಸ್ ಎಕ್ಸಸೈಸ್ ಅಂದರೆ ಬೆಡ್ ಮೇಲೆ ಕೂತ್ಕೊಂಡೆ ಮಾಡುವಂತಹ ನಮ್ಮ ಮಂಡಿ ನೋವಿನ ಎಕ್ಸಸೈಸು ಪಾರ್ಟ್ 1. ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೆಕೆಂಡ್ ಪಾರ್ಟು ಸದ್ಯದಲ್ಲಿಯೇ. ನಮಸ್ತೆ.